ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಶುವೈದ್ಯಕೀಯ ಶಿಕ್ಷಣವನ್ನು ಪಡೆಯುವುದು ಹೇಗೆ ಎಂಬ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾಡೋಣ. ಈಗಾಗಲೇ PUC ಅನೇಕ ಜನರಿಗೆ ಮುಗಿದಿದೆ ಮತ್ತು ಬಹಳಷ್ಟು ಜನ ಈಗ CET ಪರೀಕ್ಷೆನ ಪಾಸ್ ಮಾಡಿಬಿಟ್ಟು ಈಗಾಗಲೇ ವಿವಿಧ ಸೀಟುಗಳ ಹಂಚಿಕೆಯ ಪ್ರಕ್ರಿಯೆಯಲ್ಲಿದೆ. ಇಲ್ಲೊಂದು ಹಕ್ಕುತ್ಯಾಗದ ಉದ್ಘೋಷಣೆ ಇದೆ. ಈ ಮುಂದೆ ನೀಡಲಾಗುವ ಮಾಹಿತಿಯು ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ ವಿಶಾಲ ರೂಪುರೇಷೆಯಾಗಿ ಮಾತ್ರ ನೀಡಲಾಗಿದೆ. ಇದರಲ್ಲಿನ ಅಂಕಿಅಂಶಗಳ ನಿಖರತೆ ಕಾಲಕಾಲಕ್ಕೆ ತಕ್ಕಾಗಿ ಬದಲಾಗಬಹುದು. ಅಭ್ಯರ್ಥಿಗಳು ಈ ಕುರಿತು ವಿವಿಧ ಪ್ರಾಧಿಕಾರಗಳ ಅಧಿಕೃತ ಜಾಲತಾಣದಿಂದ ಅಥವಾ ಸಕ್ಷಮ ಪ್ರಾಧಿಕಾರಗಳಿಂದ ಇದನ್ನು ಕಾಲಕ್ಕೆ ತಕ್ಕಾಗೆ ಇದನ್ನು ಪಡಿಬೇಕಾಗತ್ತೆ. ಯಾಕಂದರೆ ಇದನ್ನು ನೀವು ನೋಡಬೇಕಾದ್ರೆ ಬೇರೆ ಬೇರೆ ಕಾಲದಲ್ಲಿ ನೋಡ್ಬೋದು. ಆ ಕಾರಣದಿಂದ ಈ ಹಕ್ಕುತ್ಯಾಗದ ಉದ್ಘೋಷಣೆಯನ್ನು ನಾನು ಮಾಡ್ತಾಯಿದ್ದೇನೆ. ಪಶುವೈದ್ಯಕೀಯ ವೃತ್ತಿ ಒಂದು ಅತ್ಯುತ್ತಮವಾದಂತಹ ವೃತ್ತಿ. ಇದಕ್ಕೆ ಪೂರ್ವ ಅರ್ಹತೆ PUCಯಲ್ಲಿ ವಿಜ್ಞಾನದ ವಿಷಯದ ಅಧ್ಯಯನವನ್ನು ಮಾಡಬೇಕು. ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಓದಿದವರಿಗೆ ಮಾತ್ರ ಈ ಸೀಟ್ ಸಿಗುತ್ತೆ. ಈ ವೃತ್ತಿ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆಯಲಿಕ್ಕೆ ಸಾಮಾನ್ಯ ವರ್ಗದವರಿಗೆ CET ಪರೀಕ್ಷೆಯಲ್ಲಿ ಸುಮಾರು 1,000ಕ್ಕಿಂತ ಕಡಿಮೆ ಸ್ಥಾನ ಇರಬೇಕಾಗತ್ತೆ. ರಾಜ್ಯ ಸರ್ಕಾರ ವಿವಿಧ ವರ್ಗಗಳಿಗೆ ನೀಡುವ ಮೀಸಲಾತಿಯು ಈ ಶಿಕ್ಷಣದ ಒಂದು ಪ್ರವೇಶಕ್ಕೆ ಸಾಮಾನ್ಯವಾಗಿ ಇದು ಅನ್ವಯವಾಗುತ್ತೆ. ಇದರ ಮತ್ತೊಂದು ಬಹಳ ಮುಖ್ಯವಾದ ವಿಷಯ, ಈ ಪಶುವೈದ್ಯಕೀಯದಲ್ಲಿ ಯಾವುದೇ ಖಾಸಗಿ ಸೀಟುಗಳು ಲಭ್ಯವಿಲ್ಲ. ಇದನ್ನು ಬಹಳ ಚೆನ್ನಾಗಿ ಅರ್ಥಕೊಳ್ಬೇಕು. ಯಾಕಂದರೆ ಅನೇಕ ಜನ ಮೋಸ ಮಾಡೋರಿದ್ದಾರೆ. ನಾನು ಪಶುವೈದ್ಯಕೀಯ ಸೀಟ್ ಕೊಡಿಸ್ತೀನಿ ಅಂತ ಮೋಸ ಮಾಡೋರಿದ್ದಾರೆ. ಆ ಕಾರಣಕ್ಕೆ ಇದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಒಂದು ಖಾಸಗಿ ಸೀಟು ಇದರಲ್ಲಿ ಇಲ್ಲ. ಹಾಗಿದ್ದರೆ ಯಾಕೆ ನೀವು ಪಶುವೈದ್ಯಕೀಯ ಸ್ನಾತಕ ಪದವಿಯನ್ನು ಸೇರಿಸಬೇಕು ಅಥವಾ ನಿಮ್ಮ ಮಕ್ಕಳನ್ನು ಕಲಿಸಬೇಕು ಅಂತಂದರೆ, ಸ್ನಾತಕ ಪದವಿ ಬಹಳ ಕಡಿಮೆ ಖರ್ಚಿನಲ್ಲಿ ಮುಗಿಸಬಹುದಾದಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಿರುವ ಒಂದು ಸ್ನಾತಕ ಶಿಕ್ಷಣ. ಉತ್ತಮ ಗುಣಮಟ್ಟದ ಪಶು, ಅದರಲ್ಲೂ ಜಾನುವಾರು, ಕುರಿ, ಆಡು, ನಾಯಿ, ಬೆಕ್ಕು, ಕುದುರೆ, ವನ್ಯಜೀವಿಗಳು ಮತ್ತು ಇನ್ನೂ ಅನೇಕ ಜಲಚರ ಜೀವಿಗಳು ಇತ್ಯಾದಿಗಳ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ಈ ಪಶುಸಂಗೋಪನೆಯನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಮಾಂಸ, ಮೊಟ್ಟೆ, ಉಣ್ಣೆ ಮತ್ತು ಹಾಲು ಉತ್ಪಾದನೆಯಲ್ಲಿ ಅವರು ತೊಡಗಿಸಿಕೊಳ್ಳಬಹುದು. ಪಶುವೈದ್ಯನಾದಲ್ಲಿ ಏನು ನಿಮಗೆ ಅನುಕೂಲ ಅಂತಂದರೆ, ಸಮಾಜದ ಉನ್ನತಿಯಲ್ಲಿ ನೇರ ಪಾಲುದಾರರಾಗಬಹುದು ಮತ್ತು ಒಂದು ವೃತ್ತಿಯಲ್ಲಿರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತೃಪ್ತಿ ಏನಿದೆ ಇದರಲ್ಲಿ ಬಹಳ ಬೇಗ ದೊರೆಯುತ್ತೆ. ಅನೇಕ ರೈತರು ಉತ್ತಮ ಚಿಕಿತ್ಸೆ ಮಾಡಿದರೆ ಸಾಕಷ್ಟು ಬಾರಿ ಪ್ರಶಂಸೆಯನ್ನು ಮಾಡುತ್ತಾರೆ. ಹಾಗೆಯೇ ಆತ್ಮತೃಪ್ತಿ ಎನ್ನುವ ಒಂದು ವಿಷಯ ಬಹಳ ಸಾಮಾನ್ಯವಾಗಿರುತ್ತೆ. ಹಾಗಿದ್ದರೆ ಪಶುವೈದ್ಯಕೀಯ ಸ್ನಾತಕ ಶಿಕ್ಷಣ ಪಡೆದವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯುವಂತಹ ಒಂದು ಅವಕಾಶ ಇದೆ. ಇದರಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದರೆ ಇನ್ನೂ ಜಾಸ್ತಿ ಅವಕಾಶಗಳಿರ್ತವೆ. ಮೊದಲನೆಯದಾಗಿ ಈ ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಅನೇಕ ಹುದ್ದೆಗಳು ಖಾಲಿ ಇರ್ತವೆ. ಇದರಲ್ಲಿ ಕಾಯಂ ಮತ್ತು ಗುತ್ತಿಗೆ ಈ ಎರಡೂ ಹುದ್ದೆಗಳನ್ನು ಆಗಾಗ ಕರೀತಾ ಇರ್ತಾರೆ. ಅದರಲ್ಲಿ ಅನೇಕ ಜನ ಇದರಲ್ಲಿ ಸೇರಿಕೊಳ್ಳಬಹುದು. ಇದಲ್ಲದೆ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳ ಅಥವಾ KMF ಅಥವಾ ನಂದಿನಿ, ಇದರ 16 ಹಾಲು ಒಕ್ಕೂಟಗಳು ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇವುಗಳಲ್ಲಿಯೂ ಸಹಿತ ಅನೇಕ ಪಶುವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ಆಗಾಗ ಕರೀತಾ ಇರ್ತವೆ. ಇನ್ನು ಸಂಶೋಧನಾ ರಂಗದಲ್ಲಿ ವಿಜ್ಞಾನಿಗಳಾಗಲಿಕ್ಕೆ ಅತ್ಯಂತ ಜಾಸ್ತಿ ಅಥವಾ ವಿಪುಲ ಅವಕಾಶಗಳು ಇದರಲ್ಲಿ ದೊರೆತವೆ. ಈಗ ಇತ್ತೀಚೆಗೆ ಖಾಸಗಿ ಪಶುವೈದ್ಯಕೀಯ ವೃತ್ತಿ, ಅದರಲ್ಲೂ ಮುದ್ದು ಪ್ರಾಣಿಗಳ ನಾಯಿ, ಬೆಕ್ಕು ಇತ್ಯಾದಿಗಳ ಚಿಕಿತ್ಸೆ ಅತ್ಯಂತ ಜನಪ್ರಿಯವಾಗ್ತಾ ಇದ್ದು, ಎರಡನೆಯ ಹಂತದ ಪಟ್ಟಣಗಳಲ್ಲಿಯೂ ಸಹಿತ ಇದು ಅತ್ಯಂತ ಜನಪ್ರಿಯವಾಗ್ತಾ ಇದ್ದು ಉತ್ತಮ ಒಂದು ಗಳಿಕೆ ವಿಧಾನವಾಗಿದೆ. ಇನ್ನು ಮತ್ತು ಕುಕ್ಕುಟ ಉದ್ಯಮ ಅಥವಾ ಕೋಳಿ ಉದ್ಯಮ ಅಂತ ಹೇಳ್ತೀವಿ. ಈ ಕುಕ್ಕುಟ ಉದ್ಯಮ ಅತ್ಯಂತ ದೊಡ್ಡ ಉದ್ಯಮವಾಗಿದ್ದು ಇದರಲ್ಲಿಯೂ ಸಹಿತ ಉತ್ತಮ ಹುದ್ದೆಗಳು ಸಿಗುತ್ತವೆ. ಕೋಳಿ, ಜಾನುವಾರು, ಕುರಿ, ಆಡು ಸಾಕಣಾ ಕ್ಷೇತ್ರದಲ್ಲಿ
ಉತ್ತಮವಾದಂತಹ ಒಂದು ಉದ್ಯೋಗಾವಕಾಶ ಇದರಲ್ಲಿ ದೊರೆಯುತ್ತೆ. ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಈಗ ನೇರ ನೇಮಕಾತಿ ಇರ್ಬೋದು, ಖಾಯಂ ನೇಮಕಾತಿ ಇರ್ಬೋದು ಮತ್ತು ಗುತ್ತಿಗೆ ಹುದ್ದೆಗಳು ಆಗಾಗ ಕರೀತಾ ಇರ್ತಾರೆ. ಆ ಕಾರಣದಿಂದ ಇದು ಒಂದು ವೃತ್ತಿಯ ಅವಕಾಶ ಇದೆ. ಹಾಗೆಯೇ ಇವುಗಳಲ್ಲಿ ಪಶುಗಳ ಚಿಕಿತ್ಸೆ, ಜಾನುವಾರುಗಳ ಚಿಕಿತ್ಸೆ, ರೈತರ ಜಾನುವಾರುಗಳು ತಂದಂತಹ ಪಶುಗಳ ಚಿಕಿತ್ಸೆ ಇದರಲ್ಲಿರುತ್ತೆ. ಕೃತಕ ಗರ್ಭಧಾರಣೆ ಇರ್ಬೋದು ಅಥವಾ ರೈತರಿಗೆ ಸಾಮಾಜಿಕ ಯೋಜನೆಗಳನ್ನು ಜಾರಿಗೆ ತರುವಿರ್ಬೋದು ಅಥವಾ ಮುದ್ದು ಪ್ರಾಣಿಗಳ ಚಿಕಿತ್ಸೆ ಇರ್ಬೋದು, ಎಲ್ಲವೂ ಸಹಿತ ಇದರಲ್ಲಿ ಇರ್ತವೆ. ಸಾಮಾನ್ಯವಾಗಿ ಪಶುವೈದ್ಯಕೀಯದಲ್ಲಿ ಈ ರೀತಿ ಸ್ವತಃ ಚಿಕಿತ್ಸೆ ಮಾಡುವ ಒಂದು ಅವಕಾಶ ಲಭ್ಯವಿರೋದ್ರಿಂದ ತಾಂತ್ರಿಕವಾಗಿ ಪರಿಣಿತಿಯನ್ನು ಬಹುತೇಕ ಮಹಾವಿದ್ಯಾಲಯಗಳು ಎಲ್ಲವೂ ಕೊಡ್ತವೆ. ಹಾಗೆಯೇ ಅನೇಕ ಜನ ನಮ್ಮ ಪಶುವೈದ್ಯಕೀಯ ವಿದ್ಯಾರ್ಥಿಗಳು ಈ ಮುದ್ದು ಪ್ರಾಣಿಗಳ ಚಿಕಿತ್ಸೆಗೆ ತುಂಬ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಆ ಕಾರಣದಿಂದ ಮುದ್ದು ಪ್ರಾಣಿಗಳ ಚಿಕಿತ್ಸೆಗೂ ಸಹಿತ ಇತ್ತೀಚೆಗೆ ಬಹಳ ಆದ್ಯತೆಯನ್ನು ಕೊಟ್ಟು ಶಿಕ್ಷಣವನ್ನು ಕೊಡಲಿಕ್ಕೆ ಮಾಡ್ತಾಯಿದೆ. ಮುದ್ದು ಪ್ರಾಣಿಗಳು ನಮ್ಮ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದ್ದು ಈ ಶ್ವಾನ ಪಾಲನೆ ಮತ್ತು ಪೋಷಣೆ ಬಹಳ ಸಾಮಾನ್ಯವಾದ ಒಂದು ಹವ್ಯಾಸವಾಗಿ ಬೆಳೆದಿರೋದ್ರಿಂದ ಇದಕ್ಕೆ ಬಹಳ ಬೇಡಿಕೆ ಇದೆ ಅಂತ ಹೇಳ್ಬೋದು. ಇದಲ್ಲದೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ಬೋದು ಅಥವಾ ಈ ಪ್ರಾಣಿದಯ ಕೇಂದ್ರಗಳೇನಿರ್ತವೆ ಅವುಗಳಲ್ಲಿ ಸಹಿತ ಉದ್ಯೋಗದ ಅವಕಾಶ ಇದ್ದೇ ಇದೆ. ಇದಲ್ಲದೆ ಹಂದಿ, ಕೋಳಿ ಎಲ್ಲವೂ ಸಹಿತ ಅನೇಕ ಇದರಲ್ಲಿ ವೃತ್ತಿ ಅವಕಾಶಗಳು ಇರ್ತಾರೆ. ಆ ಕಾರಣದಿಂದ ಪಶುವೈದ್ಯರು ಸ್ಟ್ರಾಂಗ್ ಗುರು ಅಂತ ಹೇಳ್ಬೋದು. ಜಾನುವಾರುಗಳ ಆರೋಗ್ಯದ ಬಗ್ಗೆ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇವತ್ತಿನ ಆಗಸ್ಟ್ 15ರ ಭಾಷಣದಲ್ಲಿ ಪಶುಸಂಗೋಪನೆಗೆ ಜಾಸ್ತಿ ಒತ್ತು ನೀಡುವಂತಹ ಒಂದು ಘೋಷಣೆಯನ್ನು ಅವರು ಮಾಡಿದ್ದಾರೆ. ಆ ಕಾರಣದಿಂದ ಈ ಪಶುವೈದ್ಯಕೀಯ ವೃತ್ತಿ ಬಹಳ ಆಕರ್ಷಕವಾಗಿದೆ ಅಂತ ಹೇಳ್ಬೋದು. ಇದಲ್ಲದೆ ಈ ಭಾರತ ದೇಶದಲ್ಲಿರುವಂತಹ ಅನೇಕ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್ ಅಥವಾ ಔಷಧ ತಯಾರಿಕಾ ಸಂಸ್ಥೆಗಳು ಅವು ಪಶುವೈದ್ಯರನ್ನು ನೇಮಕ ಮಾಡಿಕೊಳ್ತವೆ. ಯಾಕಂದರೆ ಅಲ್ಲಿ ಪ್ರಯೋಗ ಪ್ರಾಣಿಗಳಿರ್ಬೋದು ಅಥವಾ ಅಲ್ಲಿರುವಂತಹ ವಿವಿಧ ಪ್ರಾಣಿಗಳ ಆರೋಗ್ಯವನ್ನು ನೋಡೋದಕ್ಕೆ ಅಲ್ಲಿ ಒಂದು ಅವಕಾಶ ಇದೆ. ಕುಕ್ಕುಟ ಉದ್ಯಮದಲ್ಲಿ ಅತ್ಯಂತ ಜಾಸ್ತಿ ಅವಕಾಶಗಳು ಇದೆ ಅಂತ ಹೇಳ್ಬೋದು. ಇದಲ್ಲದೆ ಅನೇಕ ದೇಶಗಳ ಜೊತೆ ಭಾರತ ಸಹಿತ ಇವತ್ತು ಕುಕ್ಕುಟ ಉದ್ಯಮದಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದೆ. ಉತ್ತಮ ಸ್ಥಾನದಲ್ಲಿ ಭಾರತ ಇದೆ ಇವತ್ತು. ಅಲ್ಲದೆ ನೀವೆಲ್ಲ ಈಗಾಗಲೇ ಗೊತ್ತಿರುವ ಹಾಗೆ ಭಾರತ ಇಡೀ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಅದು ಪಡೆದಿದೆ. ಆ ಕಾರಣದಿಂದ ಈ ಹೈನೋದ್ಯಮ ಏನಿದೆ ಇದು ಅತ್ಯುತ್ತಮವಾದ ಒಂದು ಅವಕಾಶವನ್ನು ಕೊಡುತ್ತದೆ. ಹಾಗೆಯೇ ಔಷಧ ತಯಾರಿಕಾ ಕಂಪನಿಗಳಲ್ಲಿ ಸಾಕಷ್ಟು ಅವಕಾಶ ಇದೆ. ಬ್ಯಾಂಕ್ಗಳಲ್ಲಿ ಕ್ಷೇತ್ರಾಧಿಕಾರಿಗಳು ಸಹಿತ ಉದ್ಯೋಗಾವಕಾಶಗಳು ಜಾಸ್ತಿ ಇದ್ದಾವೆ. ಜೀವ ವಿಮಾ ಕಂಪನಿಗಳಲ್ಲೂ ಸಹಿತ ಉದ್ಯೋಗಾವಕಾಶ ಮತ್ತು ಹುದ್ದೆಗಳಿರ್ತವೆ. ಕುದುರೆ ಸಾಕಣೆ ಕೇಂದ್ರಗಳು ಅಥವಾ ಟರ್ಫ್ ಕ್ಲಬ್ ಅಂತ ಹೇಳ್ತೀವಿ ಅಥವಾ ರೇಸ್ ಕ್ಲಬ್ಗಳಲ್ಲಿ ಕುದುರೆಗಳ ಆರೋಗ್ಯ ರಕ್ಷಣೆಗೆ ಅನೇಕ ಸಲ ಪಶುವೈದ್ಯರಿಗೆ ಅತ್ಯಂತ ಉತ್ತಮವಾದ ಅವಕಾಶ ಇದೆ. ವನ್ಯಜೀವಿ ಧಾಮ ಮತ್ತು ಮೃಗಾಲಯದಲ್ಲಿ ಸಹಿತ ಪಶುವೈದ್ಯರ ಹುದ್ದೆಗಳು ಖಾಲಿ ಇರ್ತವೆ. ಅದಲ್ಲದೆ ಈಗ ವನ್ಯಜೀವಿಗಳ ಹುದ್ದೆಗಳಲ್ಲಿ ಅನೇಕ ಸಲ ಪರಿಣಿತಿಯನ್ನು ಮಾಡಿಕೊಂಡವರಿಗೆ, ಅದರಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಮಾಡಿದವರಿಗೆ ಉತ್ತಮವಾದಂಥ ಅವಕಾಶಗಳು ಇರುತ್ತವೆ. ಇದಲ್ಲದೆ ರಿಮೌಂಟ್ ವೆಟರ್ನರಿ ಕಾರ್ಪ್ಸ್ ಅಥವಾ ಸೇನೆಯಲ್ಲಿ ಪಶುವೈದ್ಯರ ಹುದ್ದೆಯ ಅವಕಾಶಗಳಿರ್ತವೆ. ಈಗಾಗಲೇ ಹೇಳಿದಾಗೆ ಪ್ರಾಣಿದಯ ಕೇಂದ್ರಗಳು ಮತ್ತು ಇತರ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸೇವೆಯ ಅವಕಾಶಗಳು ಬಹಳ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಇದಲ್ಲದೆ ರಾಜ್ಯ ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳು ನಡೆಸುವ ಪರೀಕ್ಷಾ ಸೇವೆಗಳಲ್ಲಿ ಉತ್ತಮ ಅವಕಾಶಗಳು ದೊರೀತವೆ. ಅನೇಕ ಪಶುವೈದ್ಯರು ಈಗ KAS ಇರ್ಬೋದು, IAS, IPS ಇತ್ಯಾದಿ ಉತ್ತಮ ಹುದ್ದೆಗಳಲ್ಲಿ ಸ್ಪರ್ಧಾತ್ಮಕವಾಗಿ ಸೆಣಸಿ ಉತ್ತಮ ಅವಕಾಶಗಳನ್ನು ಪಡೆದಿದ್ದಾರೆ. ಇದಲ್ಲದೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಹುದ್ದೆಗಳಲ್ಲಿ ಅವಕಾಶಗಳು ದೊರೆತವೆ. ಅದರಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಸುಮಾರು 18 ವಿಷಯಗಳಲ್ಲಿ ಸ್ನಾತಕ ಅಥವಾ ಡಾಕ್ಟರೇಟ್ ಶಿಕ್ಷಣವನ್ನು ಮಾಡಿದರೆ ದೇಶದ ಅನೇಕ ಭಾಗದಲ್ಲಿ ಈ ವಿಜ್ಞಾನಿಗಳ ಹುದ್ದೆ ಇರ್ಬೋದು ಅಥವಾ ಬೋಧಕರ ಹುದ್ದೆಗಳು ಇರ್ಬೋದು, ಇವು ಸಹಿತ ವಿಫಲ ಅವಕಾಶಗಳು ದೊರೀತವೆ. ಆ ಕಾರಣದಿಂದ ಹೆಚ್ಚಿನ ಶಿಕ್ಷಣವನ್ನು ಇದರಲ್ಲಿ ಬರದೆ ಉತ್ತಮವಾದ ಒಂದು ಅವಕಾಶ ಇದೆ ಅಂತ ನಾವು ಹೇಳ್ಬೋದು.
ಇಲ್ಲದೆ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಣಿ ತಜ್ಞ ಅಥವಾ ಪಶು ತಜ್ಞಂದು ಅವಕಾಶ ಇರುತ್ತೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದರ ಸಂಸ್ಥೆಯಲ್ಲಿ ಅನೇಕ ಅವಕಾಶಗಳು ದೊರೀತವೆ. ಮತ್ತು ಇನ್ನು ಕೆಲವರು ಇಲ್ಲ ನಾನು ವಿದೇಶಕ್ಕೆ ಹೋಗ್ತೀನಿ ಅಂತಂದರೆ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆಯ ಉದ್ಯೋಗವನ್ನು ಗಿಟ್ಟಿಸಲಿಕ್ಕೆ ಹೋಗ್ಬೋದು. ಯಾಕಂದರೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಸಹಿತ ಈ ವಿದೇಶದಲ್ಲಿ ಪ್ರಾಣಿ ಚಿಕಿತ್ಸೆ ಇರ್ಬೋದು, ಸಂಶೋಧನಾ ವಲಯ ಇರ್ಬೋದು ಅಥವಾ ಆಡಳಿತ ರಂಗ ಇರ್ಬೋದು, ಇದರಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಟರ್ಫ್ ಕ್ಲಬ್ಗಳಲ್ಲಿ ಈಗಾಗಲೇ ಹೇಳಿದಾಗೆ ಕೆಲಸಗಳು ದೊರೀತವೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಸಂಸ್ಥೆಗಳಲ್ಲಿ ಪಶುವೈದ್ಯರ ವಿವಿಧ ಹುದ್ದೆಗಳಿರ್ತವೆ. ಅದೆಲ್ಲ ನೋಡಿಕೊಂಡ್ಬಿಟ್ಟು ಆಗಾಗ ಅವರು ಆಹ್ವಾನ ಮಾಡಿದಾಗ ಅರ್ಜಿಯನ್ನು ಹಾಕಿ ಅದನ್ನು ಪಡಿಬೋದಾಗಿದೆ. ಇತರ ರಾಜ್ಯಗಳಲ್ಲಿಯೂ ಸಹಿತ ಪಶುವೈದ್ಯರಾಗಿ ಸೇವಾವಕಾಶ ಇರುತ್ತೆ. ಉದಾಹರಣೆಗೆ ಈ ಕೆಲವೊಮ್ಮೆ ತಮಿಳುನಾಡು ಅಥವಾ ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಅಲ್ಲಿಯ ಪಶುವೈದ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗದೆ ಹೋದಾಗ ಇತರ ರಾಜ್ಯಗಳಿಗೂ ಸಹಿತ ಅವರು ನೀಡ್ತಾರೆ. ಮತ್ತು ಉತ್ತಮ ನೈಪುಣ್ಯ ಇರುವಂತಹ ಯಾವುದೇ ಒಬ್ಬ ಪಶುವೈದ್ಯ ಸ್ವಯಂ ಉದ್ಯೋಗದಲ್ಲಿ, ಅದರಲ್ಲೂ ಕೋಳಿ ಸಾಕಣೆಯನ್ನು ದೊಡ್ಡ ಉದ್ಯಮದಲ್ಲಿ ಮಾಡ್ಬೋದು ಮತ್ತು ಖಾಸಗಿ ಆಸ್ಪತ್ರೆಯನ್ನು ಮಾಡ್ಬೋದು. ಅಲ್ಲದೆ ದೊಡ್ಡ ಪ್ರಾಣಿಗಳ ಚಿಕಿತ್ಸೆಯಲ್ಲೂ ಸಹಿತ ತಮ್ಮನ್ನು ತಾವು ಖಾಸಗಿ ವೃತ್ತಿಯಲ್ಲಿ ತೊಡಗಿಸಿಕೊಳ್ಬೋದು. ಉದಾಹರಣೆಗೆ ಅನೇಕ ದೇಶಗಳಲ್ಲಿ ಈ ಹೆಣ್ಣು ಮಕ್ಕಳು ಸಹಿತ ಈ ಕುದುರೆಗಳ ಪಾಲನೆ ಪೋಷಣೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಇದರಲ್ಲಿ ಬಹಳ ಪ್ರಮುಖವಾಗಿ ಈಗ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಟರ್ಫ್ ಕ್ಲಬ್ಗಳು ಇದರಲ್ಲಿ ಅನೇಕ ಜನ ಪಶುವೈದ್ಯರು ಅತ್ಯುತ್ತಮವಾದಂತಹ ಒಂದು ವೇತನದಿಂದ ಬೇರೆ ಬೇರೆ ದೇಶಗಳಲ್ಲೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಈ ಕುದುರೆಗಳ ಸಾಕಣೆ ಅತ್ಯಂತ ವಿಫುಲವಾದ ಅವಕಾಶ ಇರುವ ಒಂದು ಕ್ಷೇತ್ರ. ಆದರೆ ಒಂದಷ್ಟು ತಜ್ಞತೆಯನ್ನು ಪಡ್ಕೊಳ್ಬೇಕು ಮತ್ತು ಈ ಕುದುರೆ ಸಾಕಣೆ ತಜ್ಞರು ಬಹಳ ಕಡಿಮೆ ಇರೋದರಿಂದ ಅವರಿಗೆ ತಜ್ಞತೆ ಪಡೆದವರಿಗೆ ಅನೇಕ ಅವಕಾಶಗಳು ಇರ್ತವೆ. ಇಷ್ಟೆಲ್ಲ ಅವಕಾಶ ಇರುವ ಯಾವುದೂ ಸ್ನಾತಕ ಶಿಕ್ಷಣ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಆಗಿ ಇದೆಲ್ಲ ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆ ನೀಡಿದಲ್ಲಿ ರೈತರಿಂದ ಬಹಳಷ್ಟು ಪ್ರಶಂಸೆ ನಮಗೆಲ್ಲ ದೊರಕುತ್ತೆ. ನಾವೆಲ್ಲ ಹಳ್ಳಿಯ ಭಾಗದಲ್ಲಿ ಕೆಲಸ ಮಾಡಿದ್ದೀವಿ. ಆ ಭಾಗದಲ್ಲಿ ಉತ್ತಮ ಸೇವೆಯನ್ನು ಒಂದು 2 ಅಥವಾ 3 ವರ್ಷ ಕೊಟ್ಟರೆ ರೈತರು ಉತ್ತಮವಾಗಿ ಗುರುತ ನೀಡಿದ್ದಾರೆ. ಹಾಗೆಯೇ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವೂ ಸಹಿತ ದೊರಕುತ್ತೆ. ಅನೇಕ ಪಶುವೈದ್ಯರು ತಮ್ಮ ವೃತ್ತಿಯ ಜೊತೆಗೆ ಬರವಣಿಗೆ ಮಾಡ್ತಾರೆ. ಕೆಲವೊಬ್ಬ ಪಶುವೈದ್ಯರು ಸ್ವತಃ ಉದ್ಯೋಗವನ್ನು ಅಥವಾ ಇಂಡಸ್ಟ್ರಿಯನ್ನು ತೆಗೆದಿದ್ದಾರೆ. ಕತೆ, ಕವನ, ಸಂಗೀತ ಇತ್ಯಾದಿಗಳಲ್ಲಿ ಅತ್ಯಂತ ಪ್ರಖ್ಯಾತರಾಗಿದ್ದಾರೆ. ಹಲವು ಪಶುವೈದ್ಯರು ವಿದೇಶ ಸೇರಿ ಅಲ್ಲಿಯೂ ಸಹಿತ ಖಾಸಗಿ ವೃತ್ತಿಯಲ್ಲಿ, ಅದರಲ್ಲೂ ಕೆನಡಾದಲ್ಲಿ ಅತ್ಯುತ್ತಮ ಅವಕಾಶ ಅಲ್ಲಿ ದೊರೀತಾ ಇದೆ. ಅನೇಕ ನಮ್ಮ ಪಶುವೈದ್ಯರು ಅಲ್ಲಿದ್ದಾರೆ, ದುಬೈದಲ್ಲಿ ಇದ್ದಾರೆ, ಅಮೆರಿಕಾದಲ್ಲಿದ್ದಾರೆ. ಅನೇಕ ಜನ ಅಲ್ಲಿ ಉತ್ತಮ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಶ್ರಮವನ್ನು ವಹಿಸಬೇಕು. ಮತ್ತು ಇನ್ನು ಕೆಲವರು ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣವನ್ನು ಪಡೆದು ಅಮೆರಿಕದ FDA ಇಂತಹ ಅತ್ಯುತ್ಕೃಷ್ಟವಾದ ಸಂಸ್ಥೆಗಳಲ್ಲಿ ಅತ್ಯುತ್ತಮ ವೇತನವನ್ನು ಪಡಿತಾ ಇದ್ದಾರೆ. ಅನೇಕ ಜನ ಪ್ರಾಧ್ಯಾಪಕರಾಗಿಯೂ ಸಹಿತ ಅನೇಕ ಕಡೆ ಕೆಲಸ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಮ್ಮ ಪಶುವೈದ್ಯರು ಅತ್ಯುತ್ತಮವಾದ ಅವಕಾಶಗಳನ್ನು ಹೊರಹೋಗಿದ್ದಾರೆ. ಇದಲ್ಲದೆ ಪಶುವೈದ್ಯರ ಅವಿರತ ಶ್ರಮ ಮತ್ತು ಸೇವೆಯಿಂದಾಗಿ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಹಾಗಿದ್ದರೆ ಭಾರತದಲ್ಲಿ ಎಷ್ಟು ಪಶುವೈದ್ಯರಿದ್ದಾರೆ ಅಂತಂದರೆ 45,000 ಮಾತ್ರ ಪಶುವೈದ್ಯರಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಸರಾಸರಿ ಸುಮಾರು ಒಂದು 5,000 ಪಶುವೈದ್ಯರು ಇರಬಹುದು. ಆದರೆ ಇಷ್ಟು ಸಣ್ಣ ಸಂಖ್ಯೆಯಲ್ಲಿಯೇ ಭಾರತವನ್ನು ಪ್ರಪಂಚದಲ್ಲಿ